ನಮಸ್ಕಾರ ಸ್ನೇಹಿತರೆ. ಹಮಾಸ್ ಹಾಗೂ ಲಷ್ಕರ್ ಉಗ್ರರ ಭೇಟಿ. ಈ ಭೇಟಿ ಯಾಕಾಯಿತು? ಇದರಿಂದ ಭಾರತಕ್ಕೆ ಏನಾದರೂ ಅಪಾಯ ಇದೆಯಾ? ಇದೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಭಯೋತ್ಪಾದನೆಯ ತಾಣ ಎಂದೇ ಕರೆಸಿಕೊಳ್ಳುವ ಪಾಕಿಸ್ತಾನದ ನೆಲದಲ್ಲಿ ಈಗ ಮತ್ತೊಂದು ಆತಂಕಕಾರಿ ಬೆಳವಣಿಗೆ ಇರೋದು ಕಂಡುಬರ್ತಾ ಇದೆ. ಹೌದು, ಪ್ಯಾಲೆಸ್ತೈನ್ ಮೂಲದ ಹಮಾಸ್ ಉಗ್ರ ಸಂಘಟನೆ ಹಾಗೂ ಪಾಕಿಸ್ತಾನ ಮೂಲದ ಲಷ್ಕರ್ ಸಂಘಟನೆ ಎರಡು ಪರಸ್ಪರ ಭೇಟಿಯಾಗಿರೋದು ಕಂಡುಬರ್ತಾ ಇದೆ. ಈ ಭೇಟಿಯಿಂದಾಗಿ ಎರಡು ಸಂಘಟನೆಗಳು ಕೈ ಜೋಡಿಸಿರೋದು ಕಂಡುಬರ್ತಾ ಇದೆ. ಸಿಕ್ಕಿರುವ ಮಾಹಿತಿ ಪ್ರಕಾರ ಹಮಾಸ್ನ ಹಿರಿಯ ಕಮಾಂಡರ್ ನಾಜಿ ಜಹೀರ್ ಇತ್ತೀಚೆಗೆ ಪಾಕಿಸ್ತಾನ ಗುಜ್ರಾನ್ವಾಲಾದಲ್ಲಿ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಕಮಾಂಡರ್ ರಶೀದ್ ಅಲಿ ಸಂಧು ಅವರೊಂದಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಲಷ್ಕರ್ನ ರಾಜಕೀಯ ಮುಖವಾಣಿ ಎಂದೇ ನಂಬಲಾದ PMML ಆಯೋಜಿಸಿತ್ತು ಅಂತ ಹೇಳಲಾಗ್ತಾ ಇದೆ. ವರದಿಗಳ ಪ್ರಕಾರ ಈ ಭೇಟಿಯ ಹಿಂದೆ ಹಲವು ಅಪಾಯಕಾರಿ ಕಾರಣಗಳಿವೆ ಸ್ನೇಹಿತರೆ. ಅವು ಯಾವುದು ಅಂತ ನೋಡೋದಾದರೆ, ಜಾಗತಿಕ ಮಟ್ಟದಲ್ಲಿ ಹಮಾಸ್ ಮತ್ತು ಪಾಕಿಸ್ತಾನ ಮೂಲದ ಲಷ್ಕರ್ ಸಂಘಟನೆಗಳು ಪರಸ್ಪರ ಸಹಕರಿಸೋದಕ್ಕೆ ಮುಂದಾಗಿದೆ. ಈ ಭೇಟಿಯು ಭಾರತದ ವಿರುದ್ಧ ಉಗ್ರ ಚಟುವಟಿಕೆಗಳ ಸಂಚು ಅಂತ ಭದ್ರತಾ ಪಡೆಗಳು ಆತಂಕವನ್ನು ವ್ಯಕ್ತಪಡಿಸ್ತಾ ಇವೆ ಸ್ನೇಹಿತರೆ. ವಿಶೇಷವಾಗಿ ನೋಡೋದಾದರೆ ಸ್ನೇಹಿತರೆ, ಈ ಹಮಾಸ್ ಹಾಗೂ ಪಾಕಿಸ್ತಾನದ ಲಷ್ಕರ್ ಎರಡೂ ಸಂಘಟನೆಗಳು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಭೇಟಿ ನೀಡಿರೋದು ಕಂಡು ಬರ್ತಾ ಇದೆ. ಈ ಹಮಾಸ್ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಯಾವ ಥರ ಇದೆ ಅಂತ ನೋಡೋದಾದರೆ, ಇವೆರಡೂ ಸೈದ್ಧಾಂತಿಕ ಮತ್ತು ನೈತಿಕ ಬೆಂಬಲವನ್ನು ಒಂದಕ್ಕೊಂದು ಕೊಡುತ್ತೆ. ಪಾಕಿಸ್ತಾನ ಪ್ಯಾಲೆಸ್ತೈನ್ ಪರವಾಗಿ ವಿಶ್ವಸಂಸ್ಥೆ ಸೇರಿದಂಥ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸಾಕಷ್ಟು ಸಾರಿ ಧ್ವನಿಯನ್ನು ಎತ್ತಿದೆ. ಇತ್ತೀಚೆಗೆ ಗಾಜಾದಲ್ಲಿನ ಇಸ್ರೇಲ್ ದಾಳಿಯನ್ನು ಇದೇ ಪಾಕಿಸ್ತಾನ ಖಂಡಿಸಿ ತುರ್ತು ಸಭೆಯನ್ನು ಕೂಡ ಕರೆದಿತ್ತು. ಭಾರತ ಮತ್ತು ಇಸ್ರೇಲ್ ಗುಪ್ತಚರ ವರದಿಗಳ ಪ್ರಕಾರ ಪಾಕಿಸ್ತಾನದ ಮೂಲದ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ನಂಥ ಸಂಘಟನೆಗಳು ಹಮಾಸ್ ನಾಯಕರೊಂದಿಗೆ ಸಂಪರ್ಕದಲ್ಲಿವೆ ಅಂತ ಹೇಳಲಾಗ್ತಾ ಇದೆ. ಈ ಎರಡೂ ಗುಂಪುಗಳ ಕಾರ್ಯತಂತ್ರದಲ್ಲಿ ಕೂಡ ಹೋಲಿಕೆ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಇತ್ತೀಚಿನ ದಾಳಿಗಳಲ್ಲಿ ಹಮಾಸ್ ಬಳಸುವಂಥ ತಂತ್ರಗಳನ್ನ ಪಾಕಿಸ್ತಾನ ಕೂಡ ಬಳಸ್ತಿದೆ ಅಂತ ಹೇಳಲಾಗ್ತಾ ಇತ್ತು. ಸ್ನೇಹಿತರೆ, ಇದೇ ಹಮಾಸ್ ಇಸ್ರೇಲ್ ಯುದ್ಧದಲ್ಲಿ ಏನೇನು ಮಾಡ್ತು ಅಂತ ಎಲ್ಲರೂ ನೋಡಿದ್ದೀವಿ. ಅದರ ಪರಿಣಾಮ ಏನು ಅಂತ ನೋಡೋದಾದರೆ, ನವೆಂಬರ್ 2025 ಅಂಕಿಅಂಶಗಳ ಪ್ರಕಾರ ಒಟ್ಟು ಸಾವಿನ ಸಂಖ್ಯೆ 70,000ಕ್ಕಿಂತ ಹೆಚ್ಚಿದೆ ಸ್ನೇಹಿತರೆ. ಇದೇ ಇಸ್ರೇಲ್ನಲ್ಲಿ ಈ ಹಮಾಸ್ ಅವರು ಮಾಡಿರೋ ಒಂದು ದರಿದ್ರವಾದಂಥ ಕೆಲಸ. ಗಾಜಾ ಪಟ್ಟಿಯು ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಈ ಹಮಾಸ್ ಅವರ ಒಂದು ಇದರಿಂದ ಲಕ್ಷಾಂತರ ಜನ ನಿರಾಶ್ರಿತರು ಕೂಡ ಆಗಿದ್ದಾರೆ ಸ್ನೇಹಿತರೆ. ಈ ಯುದ್ಧದ ಪರಿಣಾಮ ನೋಡೋದಾದರೆ, ಹಮಾಸ್ ಮತ್ತು ಇಸ್ರೇಲ್ನ ಯುದ್ಧದ ಪರಿಣಾಮ ನೋಡೋದಾದರೆ ಜಾಗತಿಕ ಮತ್ತು ಆರ್ಥಿಕ ಪರಿಣಾಮ ಸಾಕಷ್ಟಿದೆ. ಈ ಯುದ್ಧದಿಂದ ಇಂಧನ ಬೆಲೆ ಕೂಡ ಏರಿಕೆ ಆಯಿತು ಹಾಗೂ ಜಾಗತಿಕ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತು. ಇದರಿಂದಾಗಿ ನಮ್ಮ ಭಾರತದಂಥ ದೇಶಗಳಿಗೂ ಪರಿಣಾಮ ಬೀರಿತು ಇಂಧನದ ವಿಷಯದಲ್ಲಿ. ಈ ಇಸ್ರೇಲ್ ಹಾಗೂ ಹಮಾಸ್ನ ಯುದ್ಧವನ್ನು ನಿಲ್ಲಿಸೋದಕ್ಕೆ ಅಮೇರಿಕ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿತು. ಅದೇ ರೀತಿಯಾಗಿ ಅಮೇರಿಕ ಪಾಕಿಸ್ತಾನಕ್ಕೆ ಕೂಡ ಒಂದು ಮನವಿ ಮಾಡಿಕೊಂಡಿತ್ತು. ಈ ಇಸ್ರೇಲ್ ಹಾಗೂ ಹಮಾಸ್ನ ಯುದ್ಧವನ್ನು ನಿಲ್ಲಿಸಲು ಹಮಾಸ್ನ ಮನವೊಲಿಸೋದಕ್ಕೆ ಈ ಪಾಕಿಸ್ತಾನ್ಗೆ ಅಮೇರಿಕ ಒಂದು ಮನವಿಯನ್ನು ಸಲ್ಲಿಸಿತ್ತು. ಆ ಮನವಿ ಪ್ರಕಾರ ಪಾಕಿಸ್ತಾನ ಏನಾದರೂ ಆರ್ಥಿಕ ನೆರವು ಬೇಕಾಗಿದ್ದರೆ ವಿಶ್ವ ಬ್ಯಾಂಕ್ ಹತ್ರ ಇವರು ಸಾಲವನ್ನು ಪಡೆಯೋದಕ್ಕೆ ಇದೇ ಇಸ್ರೇಲ್ ಹಾಗೂ ಅಮೇರಿಕ ಸಹಾಯವನ್ನು ಮಾಡ್ತೀವಿ ಅಂತ ಕೂಡ ಹೇಳಿದರು. ಹಾಗೂ ಸಾಲವನ್ನು ಮರುಪಾವತಿ ಮಾಡೋ ಸಮಯದಲ್ಲಿ ಕೂಡ ಇವರು ಸಹಾಯವನ್ನು ಒದಗಿಸಿದ್ದಾಗಿ ಹೇಳ್ಕೊಂಡಿದ್ರು. ಇದೇ ವಿಷಯಕ್ಕೆ ಈಗ ಹಮಾಸ್ ನಾಯಕ ಯಾರಿದ್ದಾನೋ ಅವನು ಪಾಕಿಸ್ತಾನದಲ್ಲಿ ಭೇಟಿಯಾಗಿ ಈ ಯುದ್ಧಕ್ಕೆ ಸಪೋರ್ಟ್ ಮಾಡಬೇಡ ಅಂತ ಕೇಳೋದಕ್ಕೆ ಬಂದಿರೋದಾಗಿ ಕೂಡ ಹೇಳಲಾಗ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು, ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದಿಷ್ಟು ಇವತ್ತಿನ ವಿಶೇಷ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.